ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಈ ಸಾಲು ನಮ್ಮವರನ್ನ ಕಳೆದುಕೊಂಡಾಗ ಹೇಳುವ ಸಾಲು. ಕೆಲವೊಂದು ಪ್ರೀತಿ ಎಷ್ಟು ಪವಿತ್ರ ಅಂದ್ರೆ ವ್ಯಕ್ತಿ ಸಾಯಬಹುದು, ಆದ್ರೆ ಪ್ರೀತಿ ಸಾಯೋದಿಲ್ಲ. ಇದಕ್ಕೆ ಅದೆಷ್ಟೋ ಜೀವಂತ ಉದಾಹರಣೆಗಳಿವೆ. ಈ ಉದಾಹರಣೆಗಳಲ್ಲಿ ಪ್ರಶಾಂತ್ ಹಾಗೂ ಹರ್ಷಿತಾ ಕೂಡ ಸಾಕ್ಷಿ ಅಂತ ಹೇಳಬಹುದು. ಪ್ರಶಾಂತ್ ಹಾಗೂ ಹರ್ಷಿತಾ ಲೈಫ್ ಟ್ರಾಜಿಡಿ ಸ್ಟೋರಿಯನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸಾಧ್ಯ ಆದ್ರೆ ಒಂದ್ಸಲ ಆ ಸ್ಟೋರಿಯನ್ನ ನೋಡ್ಕೊಂಡ್ ಬನ್ನಿ. ಇಂದು ಹರ್ಷಿತಾ ಭೂಮಿ ಮೇಲಿಲ್ಲ, ಆದ್ರೆ ಪ್ರಶಾಂತ್ ಮಾತ್ರ ಇನ್ನೂ ಕೂಡ ಆಕೆಯ ನೆನಪಲ್ಲೇ ಕಾಲ ಕಳೀತಿದ್ದಾರೆ. ಇನ್ಸ್ಟಾದಲ್ಲಿ ಪತ್ನಿ ಜೊತೆಗಿನ ಫೋಟೋ, ವಿಡಿಯೋ, ಆಕೆಯ ಸ್ಮಾರಕದ ವಿಡಿಯೋಗಳನ್ನ ಹಾಕಿ ನಾನಿನ್ನು ನಿನ್ನ ಮರೆತಿಲ್ಲ ಚಿನ್ನ, ನೀನೇ ನನ್ನ ಜೀವ ಅನ್ನೋದನ್ನ ಸಾಬೀತು ಮಾಡ್ತಿದ್ದಾರೆ. HP ಫಾರೆವರ್, ಮಿಸ್ಸಿಂಗ್ ಯು ಸೋ ಮಚ್, 7 ಹೆಜ್ಜೆಗಳ ಸಪ್ತಪದಿಗೆ ನಾಯಕಿಯವಳು, ನನ್ನ ಅಂತರಾಳದಿ ಅಡಗಿ ಕೂತಿರುವ ಅಮೃತ ಶಿಲೆ ನನ್ನವಳು ಎಂದು ಆಗಾಗ ವಿಶೇಷ ಸಾಲುಗಳನ್ನ ಬರೆದು ರೀಲ್ಸ್ ಮಾಡಿ ವಿಡಿಯೋಗಳನ್ನ ಹಾಕ್ತಾರೆ. ಹರ್ಷಿತಾರ ಹುಟ್ಟುಹಬ್ಬದ ದಿನ ಇರಲಿ, ಆಕೆ ಸತ್ತ ದಿನ ಇರಲಿ, ಅಥವಾ ಮದುವೆ, ಎಂಗೇಜ್ಮೆಂಟ್, ಹೀಗೆ ಎಲ್ಲ ದಿನದಲ್ಲೂ ಕೂಡ ಆಕೆಯ ವಿಡಿಯೋ ಹಾಕಿ ಒಂದೊಳ್ಳೆ ಕ್ಯಾಪ್ಷನ್ ನೀಡುತ್ತಾರೆ. ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ. ದೇಹದ ಸುಖಕ್ಕೆ ಆಸೆ ಪಡುವ ಈ ಕಾಲದಲ್ಲಿ ಪತ್ನಿ ಇಲ್ಲದಿದ್ರೂ ಆಕೆಯ ನೆನಪಲ್ಲೇ ದಿನ ದೂಡುತ್ತಿರುವ ಈ ಭಗ್ನ ಪ್ರೇಮಿ ನಿಜಕ್ಕೂ ಕೂಡ ಗ್ರೇಟ್ ಅಲ್ವಾ. ಜೊತೆ ಇದ್ರೂ ಮಡದಿಯನ್ನ ಕಾಲಕಸ ಮಾಡುವ ಈ ದಿನಗಳಲ್ಲಿ ಪತ್ನಿ ಸತ್ತರೂ ಆಕೆಗೆ ಗುಡಿ ಕಟ್ಟಿ ಹೃದಯದಲ್ಲಿ ಪೂಜಿಸುವ ಈ ಪ್ರಶಾಂತ್ ಪ್ರೀತಿ ನಿಜಕ್ಕೂ ಕೂಡ ಗ್ರೇಟ್. ಇವರ ಪ್ರೇಮ ಕತೆ ಎಲ್ಲರಿಗೂ ಕೂಡ ಮಾದರಿ ಅಂದ್ರೂ ಕೂಡ ತಪ್ಪಾಗಲ್ಲ.